ಮುನಿಯಪ್ಪನವರು ಈ ಸಲ ಅಂತೂ ಜಿದ್ದಿಗೆ ಬಿದ್ದಂಗೆ ಇತ್ತು. ಅಳಿಯನಿಗೆ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂಥ ಪಣ ತೊಟ್ಟು ಅವರು ದೆಹಲಿಯಲ್ಲೇ ಬಿಡಾರ ಹೂಡಿಬಿಟ್ಟಿದ್ರು. ಸೊ ಫೈನಲಿ ಈಗ ಅಳಿಯನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಮುನಿಯಪ್ಪನವರು ಯಶಸ್ವಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ KH ಮುನಿಯಪ್ಪನವರು ತಡರಾತ್ರಿಯೂ ಕೂಡ ಎಐಸಿಸಿ ಅಧ್ಯಕ್ಷರ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದರು. ಇವತ್ತು ಮತ್ತೆ ಖರ್ಗೆ ಅವರನ್ನ ಭೇಟಿ ಮಾಡಿ ಮುನಿಯಪ್ಪನವರು ಚರ್ಚಿಸಿದ್ದಾರೆ. ಫೈನಲಿ ಈಗ ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ ಈಗ ಕೋಲಾರದ ಟಿಕೆಟ್ ಕೂಡ ಕ್ಲಿಯರ್ ಆಗಿದೆ ಅನ್ನುವಂಥ ಮಾಹಿತಿಗಳಿದೆ. ಪಟ್ಟು ಬಿಟ್ಟಿಲ್ಲ, ಅವರು ಹಠವನ್ನು ಹಿಡ್ಕೊಂಡು ಕೂತಿದ್ರು ಸಚಿವ ಮುನಿಯಪ್ಪನವರು, ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತ ಹೇಳಿ. ಸೊ ಹಾಗಾಗಿ ಒಂಥರ ಇಕ್ಕಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಕ್ಕಾಕೊಂಡಿದ್ರು. ಜೊತೆಗೆ ಮುನಿಯಪ್ಪನವರು ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿರೋದ್ರಿಂದ ಕೇಂದ್ರ ಮಂತ್ರಿಗಳಾಗಿದ್ದಾರೆ, ಸಂಸದರಾಗಿದ್ದಾರೆ. ಇವೆಲ್ಲವೂ ಕೂಡ ಅವರಿಗೆ ನಂಟಿದೆ ಕೇಂದ್ರದಲ್ಲಿ. ಹಾಗಾಗಿ ಸೋನಿಯಾ ಗಾಂಧಿ ಅವ್ರಿಗೆ ಒತ್ತಾಯ ಹೇರಿದ್ರು, ರಾಹುಲ್ ಗಾಂಧಿ ಅವ್ರಿಗೆ ಒತ್ತಡ ಹೇರಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಡ ಹೇರಿದ್ರು. ಎಲ್ಲ ಆಗಿ ಫೈನಲಿ ಅವರು ಅಳಿಯನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಜವಾಬ್ದಾರಿಯನ್ನು ಕೂಡ ಮುನಿಯಪ್ಪನವರು ಕೋಲಾರದ್ದು ತೆಗೆದುಕೊಳ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ಕೋಲಾರದಿಂದ ನನ್ನ ಸಹೋದ್ಯೋಗಿ ರವಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಈಗ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ಈ ಬಾರಿ ಮುನಿಯಪ್ಪನವರು ಅಖಾಡಕ್ಕೆ ಇಳಿದಿದ್ರು, ಅಳಿಯನಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಹೇಳಿ. ಇಲ್ಲದಿದ್ದರೆ ಕೇಂದ್ರದಲ್ಲಿ ಸಂಸದನಾಗಿ ಮಂತ್ರಿಯಾಗಿದ್ದು ಏನು ಪ್ರಯೋಜನ, ಕೇಂದ್ರದ ನಾಯಕರ ಜೊತೆಗೆ ಬಾಂಧವ್ಯ ಇದ್ದು ಏನು ಪ್ರಯೋಜನ ಅನ್ನೋ ಮಟ್ಟಕ್ಕೆ ಇತ್ತ ಈ ಬಾರಿ ಮುನಿಯಪ್ಪನವರ ಲಾಬಿ? ಖಂಡಿತ ಅರುಣ್, ಈಗಾಗಲೇ ಏನು ಕಳೆದ ಹಲವು ದಿನಗಳಿಂದ ಕೂಡ ಶತಾಯಗತಾಯ ತನಗೆ ಅಥವಾ ತನ್ನ ಕುಟುಂಬಕ್ಕೆ ಕೋಲಾರ ಟಿಕೆಟನ್ನು ಕೊಡಿಸ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಹೈಕಮಾಂಡ್ ಮೇಲೆ ಸಚಿವ ಮುನಿಯಪ್ಪನವರು ಒತ್ತಡ ಹೇರ್ತಲೇ ಬಂದಿದ್ದರು. ಅದರಂತೆ ಇವತ್ತು ಏನು ಅವರ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಚಿವ ಮುನಿಯಪ್ಪ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಧಿಕೃತವಾಗಿ ಘೋಷಣೆಯೊಂದಷ್ಟೇ ಬಾಕಿ ಇರತಕ್ಕಂಥದ್ದು. ಉಳಿದಂತೆ ಆಹಾರ ಸಚಿವ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗಿದೆ ಅನ್ನೋಂಥದ್ದು ಸದ್ಯ ಕಾಂಗ್ರೆಸ್ ಮೂಲಗಳ ಮಾಹಿತಿ ಆಗಿರ್ತಕ್ಕಂಥದ್ದು. ಇನ್ನು ಕಳೆದ ಒಂದು ತಿಂಗಳಿಂದ ಕೂಡ ಸಚಿವ ಮುನಿಯಪ್ಪ ಶತಾಯಗತಾಯ ತನ್ನ ಅಳಿಯನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ಒಂದು ಒತ್ತಡವನ್ನು, ಜೊತೆಗೆ ಜಿದ್ದಿಗೆ ಬಿದ್ದು ಈಗಾಗಲೇ ಟಿಕೆಟನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೋಲಾರದಲ್ಲಿ ಇರುವಂಥ ಗುಂಪುಗಾರಿಕೆ ಬಣ ರಾಜಕೀಯವನ್ನು ಎದುರು ಹಾಕಿಕೊಂಡು ಈಗಾಗಲೇ ತನ್ನ ಅಳಿಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನು ಸಚಿವ ಮುನಿಯಪ್ಪ ಬಗ್ಗೆ ಹೇಳೋದಾದರೆ, ಸಚಿವ ಮುನಿಯಪ್ಪ, ಮಲ್ಲಿಕಾರ್ಜುನ್ ಖರ್ಗೆ, ವೀರಪ್ಪ ಮೊಯ್ಲಿ ಇವರು ಸಮಕಾಲೀನರು ಆಗಿರ್ತಕ್ಕಂಥದ್ದು. ಅರುಣ್, ಅಂದರೆ ಏನು ಎಐಸಿಸಿ ಮಟ್ಟದಲ್ಲಿ ಸಚಿವ ಮುನಿಯಪ್ಪ ಅವರಿಗೆ ತನ್ನದೇ ಆದಂಥ ವರ್ಚಸ್ಸು ಇರ್ತಕ್ಕಂಥದ್ದು, ಜೊತೆಗೆ ತನ್ನದೇ ಆದ ಹಿಡಿತವನ್ನು ಅವರು ಹೊಂದಿರತಕ್ಕಂಥದ್ದು. ಅದರಂತೆ ಈಗಾಗಲೇ ಅವರು ತನ್ನ ಅಳಿಯನಿಗೆ ಟಿಕೆಟ್ ಕೊಡಿಸುವ ಮೂಲಕ ಎಐಸಿಸಿ ಮಟ್ಟದಲ್ಲಿ ತಾನು ಪ್ರಬಲವಾಗಿದ್ದೇನೆ ಅನ್ನುವಂಥದ್ದನ್ನು ಒಂದು ಸಂದೇಶವನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಏನು ಕಳೆದ ಹಲವು ದಿನಗಳಿಂದ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇದ್ದಂಥ ಭಿನ್ನಮತ, ಜೊತೆಗೆ ಗುಂಪುಗಾರಿಕೆ ಮಧ್ಯೆ ಕೂಡ ತನ್ನ ಅಳಿಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಆಹಾರ ಸಚಿವ ಮುನಿಯಪ್ಪ ಯಶಸ್ವಿಯಾಗಿರ್ತಕ್ಕಂಥದ್ದು. ಅಂದರೆ ಮುನಿಯಪ್ಪ ಜೊತೆಗೆ ರಮೇಶ್ ಕುಮಾರ್ ಬಣಗಳ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇತ್ತು. ಇಡೀ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಟಿಕೆಟ್ ಅನೌನ್ಸ್ ಆದ್ರೂ ಕೂಡ ಕೋಲಾರದ ಟಿಕೆಟ್ ಮಾತ್ರ ಕಗ್ಗಂಟಾಗಿ ಉಳಿದಿತ್ತು. ಅದರಲ್ಲೂ ವಿಶೇಷವಾಗಿ ಏನು ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಎಐಸಿಸಿ ಮಟ್ಟದಲ್ಲಿ ಒತ್ತಡ ಹಾಕುವ ಮೂಲಕ ಸಚಿವ ಮುನಿಯಪ್ಪ ಅವರು ತನ್ನ ಅಳಿಯನಿಗೆ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.